ಕರ್ನಾಟಕಕ್ಕೆ ಬೇರೆ ಬೇರೆ ಕಡೆಯಿಂದ ಅದು ಕೂಡ ಬೆಂಗಳೂರಿಗೆ ಕೆಲಸಕ್ಕಂತ ಬಂದಿರ್ತಾರೆ. ಯುಪಿ, ಬಿಹಾರ, ಬಂಗಾಳ ಅಲ್ಲಿಂದೆಲ್ಲ ಬಂದಿರ್ತಾರೆ. ಇಲ್ಲಿ ಬಂದ್ಕೊಂಡು ಇಲ್ಲಿನವರಿಗೆ ಆವಾಜ್ ಆಗ್ತಾರೆ. ಕನ್ನಡ ಮಾತಾಡೋ ತಪ್ಪು, ನೀವು ಹಿಂದಿ ಮಾತಾಡಿ ಅಂತ. ಬೆಂಗಳೂರಲ್ಲಿ ಇರ್ಬೇಕಂತ ಹೇಳಿದ್ರೆ ಕನ್ನಡ ಮಾತಾಡಬಾರ್ದು ಅಂತ ಹೇಳ್ತಾನೆ. ಏನ್ ಕತೆ ಹಾಗಾದ್ರೆ? ಮಾನಸಿಕ ಅಸ್ವಸ್ಥನ ಇತ್ತ. ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ, ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ. ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕ್ತಾನೆ ನೋಡಿ. ಬೆಂಗಳೂರಿನಲ್ಲಿ ಇರಬೇಕಂದ್ರೆ ಹಿಂದಿ ಕಲಿಬೇಕಂತೆ. ಯಾವ ಭೂಪ ಅಂತ ಇವ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ಸಂಚಲನ ಮೂಡಿಸ್ತಾ ಇದೆ. ನೀನ್ ಬೆಂಗಳೂರು ಬಂದಿರೋದು ಹಿಂದಿ ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು, ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿದ್ ನಾನು. ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಈ ಬಗ್ಗೆ ಮಾತನಾಡ್ತಾರೆ. ನಮ್ ಜೊತೆ ಇದ್ದಾರೆ ರೂಪೇಶ್ ರಾಜಣ್ಣ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್ ರಾಜಣ್ಣ ಅವರೇ, ಏನ್ ಕತೆ? ಈತ ಬೆಂಗಳೂರಿನಲ್ಲಿ ಇರ್ಬೇಕಂದ್ರೆ ಹಿಂದಿ ಮಾತಾಡ್ಬೇಕಂತನಲ್ಲ. ಕನ್ನಡದವರು ಮೊದಲೇ ಬಿಡಿ, ವಿಶಾಲ ಹೃದಯದವರು, ಯಾವ ಭಾಷೆ ಬೇಕಾದ್ರೂ ಮಾತಾಡ್ತಾರೆ. ಆದ್ರೆ ನಾವು ಯು ಪಿ ಹೋಯ್ಕೊಂಡು ಅಥವಾ ಬೇರೆ ಕಡೆ ಹೋಯ್ಕೊಂಡು ಆ ಭಾಷೆ ಮಾತಾಡೋಕ್ಕಾಗತ್ತಾ? ಇಲ್ಲ. ಅವ್ರು ಸರ್ವೈವ್ ಆಗ್ತಾರ? ಅವ್ರೇನಾದ್ರು ಯು ಪಿ ಹೋಯ್ಕೊಂಡು ನಾವು ಕನ್ನಡ ಮಾತಾಡಿದ್ರೆ ನಮ್ಮ ಕನ್ನಡದಲ್ಲಿ ಆನ್ಸರ್ ಕೊಡ್ತಾರ? ಇಲ್ಲ. ಈತನ ಕತೆ ಏನು? ಈತನ ವಿರುದ್ಧ ಏನಾದ್ರೂ ದೂರ್ಗೀರ್ ದಾಖಲು ಮಾಡಿದ್ರಾ? ಸರ್, ಆಕ್ಚುಲಿ ಇನ್ನೊಂದು ಏನಾಗಿದೆ ಅಂದ್ರೆ ನೋಡಿ, ಪ್ರಾರಂಭದಲ್ಲಿ ಇವರೆಲ್ಲ ಬಂದು ನಮ್ಮ ಕನ್ನಡವನ್ನ ಕನ್ನಡ ಅಂತ ಮಾಡಿದವ್ರು ಇವರು ಮೊದಲು. ಎರಡನೇದು ಬಂದು ನಾವು ಕನ್ನಡ ಮಾತಾಡಿ ಅಂತಂದ್ರೆ ನಾವೆಲ್ಲ ಕನ್ನಡ ಮಾತಾಡಕ್ ಆಗಲ್ಲಪ್ಪ ಅಂತ ಸ್ಟಾರ್ಟ್ ಮಾಡಿದ್ರು ಎರಡನೇದಾಗಿ. ಮೂರನೇದಾಗಿ ನಮ್ಮ ನೆಲದಲ್ಲೇ ನಿಂತು ನಮ್ಗೆ ಹಿಂದಿ ಮಾತಾಡೋ ಅಂತ ಹೇಳಿ ಬೆದರಿಕೆ ಹಾಕೋ ಲೆವೆಲ್ಗೆ ಇವತ್ತು ಬಂದು ನಿಂತಿದ್ದಾರೆ ಇವರು. ಇವ್ರಿಗೆ ಫಸ್ಟ್ ಆಫ್ ಆಲ್ ಸರ್, ಇವ್ರು ಏನ್ ಅನ್ಕೋಬಿಟ್ಟಿದ್ದಾರೆ ಅಂದ್ರೆ ಹಿಂದಿ ಅಂದ್ರೆ ನಾವು ಸುಪ್ರೀಮು, ಮಿಕ್ದವರೆಲ್ಲ ನಮ್ ಕೆಳಗಿರ್ಬೇಕು ಅನ್ನೋ ಒಂದು ಮನೋಭಾವ ಇದೆಯಲ್ಲ ಇವರಲ್ಲಿ. ಇದನ್ನ ಫಸ್ಟ್ ಹೋಗಲಾಡಿಸ್ಬೇಕು. 29 ರಾಜ್ಯಗಳಲ್ಲಿ ಸರ್, ಒಂದ್ 3 ರಾಜ್ಯಗಳು 4 ರಾಜ್ಯಗಳು ಮಾತ್ರ ಹಿಂದಿ ಮಾತಾಡೋದು. ಉಳಿದಂತ 25-24 ರಾಜ್ಯಗಳು ಬೇರೆ ಬೇರೆ ಭಾಷೆ ಮಾತಾಡ್ತವೆ. ಇದು ಅವ್ರ ಅರಿವಿಗೆ ಬರ್ತಾ ಇಲ್ಲ. ಈಗ ನಾವು ಅವ್ರ ರಾಜ್ಯಕ್ಕೆ ಹೋಗಿ ಇದೇ ರೀತಿ ಮಾಡಕ್ ಆಗತ್ತಾ ಸರ್? ನಾವ್ ಅಲ್ಲಿ ಹೋಗಿ ಈ ರೀತಿ ನೀವು ಕನ್ನಡ ಮಾತಾಡಿದು ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ಈ ದುರಹಂಕಾರ ತೋರಿಸ್ತಾರೆ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಅವ್ರ ರಾಜ್ಯಗಳಲ್ಲಿ ಅವಕಾಶಗಳಿಲ್ಲ ಅವ್ರಿಗೆ. ಅಲ್ಲಿ ಉದ್ಯೋಗ ಮಾಡೋದಕ್ಕೋ ಇನ್ನೊಂದಕ್ಕೂ ಅವಕಾಶ ಇಲ್ಲ. ಅಲ್ಲಿ ಅವ್ರಿಗೆ ಯೋಗ್ಯತೆ ಇಲ್ಲದೆ ಇಲ್ಲಿ ಬಂದು ನಮ್ಮ ಅವಕಾಶಗಳನ್ನ ಕಿತ್ಕೊಂಡು, ನಮ್ಮ ಕನ್ನಡಿಗರ ಅವಕಾಶಗಳನ್ನ ಕಿತ್ಕೊಂಡು ಮೇಲಾಗಿ ಇಲ್ಲಿ ಬಂದಿದೀವಿ. ನಮ್ ಭಾಷೆ ಕಲ್ತು ನಮ್ಗೆ ಗೌರವ ತೋರೋಣ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಸರ್. ನಿನ್ನೆಯಿಂದ ಹುಡ್ಕಾಡ್ತಾ ಇದೀನಿ ಇವ್ರಿಗೆ. ಇವ್ನು ಯಾರು ಇವನ ಕೋತಿ, ಇವನಿಗೆ ನಿನ್ನೆಯಿಂದ ಹುಡ್ಕಾಡ್ತಾ ಇದೀನಿ, ಸಿಗ್ತಾ ಇಲ್ಲ ಸರ್ ಇವನು. ಅಲ್ಲ, ಪದೇ ಪದೇ ಇಂಥದ್ದೇ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಇವರಿಗೆಲ್ಲ ಭಯ ಇಲ್ವಾ ಅಂತ? ಅಲ್ಲ, ನಮ್ಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಸರ್. ಈಗ ಇದೇ ಉಲ್ಟಾ ಆಗಿದ್ರೆ, ಇದೇ ಏನಾರು ಘಟನೆ ಒಬ್ಬ ಕನ್ನಡದವನ್ ಏನಾರು ಈ ತರ ಆವಾಜ್ ಆಗಿದ್ರೆ ಇಷ್ಟೊತ್ತಿಗೆ ಇದೀ ರಾಷ್ಟ್ರಾದ್ಯಂತ ಸುದ್ದಿ. ಏನು ಇಮಿಡಿಯೇಟ್ ಕಾನೂನು ಟ್ವಿಟ್ಟರ್ಲಿ ಟ್ಯಾಗ್ ಮಾಡ್ಬಿಟ್ರೆ ಸಾಕು ಸರ್. ಒಂದ್ ಪೋಸ್ಟ್ ಹಾಕ್ಬಿಟ್ಟು ಕನ್ನಡದವ್ರು ಹಿಂಗ್ ಮಾಡ್ಬಿಟ್ರು ಅಂದ್ರೆ ಇಮಿಡಿಯೇಟ್ ಆಕ್ಷನ್ ಆಗುತ್ತೆ. ಈಗ ನಿನ್ನೆಯಿಂದ ನೋಡಿ, ಪೊಲೀಸ್ ಬೆಂಗಳೂರು ಸಿಟಿ ಪೊಲೀಸ್ಗೆ ಟ್ಯಾಗ್ ಮಾಡಿ ಈತನನ್ನ ಹುಡುಕಿ ಇವ್ನು ಎಲ್ಲಿದ್ದಾನೆ, ಇವನ್ ಮೇಲೆ ಕಾನೂನು ಕ್ರಮ ಮಾಡಿ ಇವನು ಸ್ಥಳೀಯ ಭಾವನೆಗಳನ್ನ ಕೆಡಿಸೋಂತ ಕೆಲಸವನ್ನ ಮಾಡಿದಾನೆ ಅಂತಂದ್ರೆ ಸದ್ದಿಲ್ಲ ಸರ್. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಹುಡ್ಕಾಡ್ತಾ ಇದೀವಿ ಇವ್ನ್ ಎಲ್ಲಿ ಕೆಲಸ ಮಾಡ್ತಾನೆ. ಆಮೇಲೆ ನಿಮ್ಮ ವಾಹಿನಿ ಮುಖಾಂತರ ನಾನು ಆಟೋ ಡ್ರೈವರ್ಗೆ ಒಂದು ಮನವಿ ಮಾಡ್ತೀನಿ, ಯಾರಿದ್ದಾರೆ ದಯಮಾಡಿ ನನ್ನ ರೂಪೇಶ್ ರಾಜಣ್ಣ ಪೇಜ್ಗೋ ಎಲ್ಲಿಗೋ ನಮ್ಗೊಂದ್ ಚೂರು ನೀವು ದಯವಿಟ್ಟು ನಮ್ಗೆ ಮಾಹಿತಿ ಕೊಡಪ್ಪ. ಇವ್ನ್ ಯಾರು, ಯಾವ ಏರಿಯಾದಲ್ಲಿ ಘಟನೆ ನಡೆದಿದೆ ಅನ್ನೋದನ್ನ ಒಂಚೂರು ಮಾಹಿತಿ ಕೊಟ್ರೆ ಖಂಡಿತವಾಗಲೂ ಇವನನ್ನ ಕರ್ಕೊಂಡೋಗಿ ಸ್ಟೇಷನ್ಲಿ ಕೂರಿಸಿ ಕಾನೂನು ಪ್ರಕಾರವಾಗಿ ಇವನು ಕ್ರಮ ಮಾಡಿ, ಜೊತೆಗೆ ಇವನ್ ಕೆಲಸ ಮಾಡೋ ಜಾಗದಿಂದ ಇವನ್ ಕೆಲಸ ಬಿಡಿಸಿ ವಾಪಸ್ ಇವನ್ ಊರಿಗೆ ಕಳಿಸೋ ಅಂತ ಕೆಲಸವನ್ನ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ರೂಪೇಶ್ ರಾಜಣ್ಣ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಆದಷ್ಟು ಬೇಗ ಈ ಕೋತಿ ಎಲ್ಲಿದೆ ಅಂತ ಹುಡ್ಕೊಂಡು ಬಂದು ಇದಕ್ಕೆ ಸರಿಯಾದ ಕ್ರಮವನ್ನು ವಹಿಸಿದ್ರೆ ಮಾತ್ರ ಇಂಥ ಪ್ರಕರಣಗಳು ಬೆಂಗಳೂರಲ್ಲಿ, ಅದು ಕೂಡ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗುತ್ತೆ. ಕನ್ನಡದವರು ವಿಶಾಲ ಹೃದಯದವರು ಕರ್ನಾಟಕಕ್ಕೆ ಬೇರೆ ಬೇರೆ ಕಡೆಯಿಂದ, ಅದು ಕೂಡ ಬೆಂಗಳೂರಿಗೆ ಕೆಲಸಕ್ಕಂತ ಬಂದಿರ್ತಾರೆ. ಯುಪಿ, ಬಿಹಾರ, ಬಂಗಾಳ ಅಲ್ಲಿಂದೆಲ್ಲ ಬಂದಿರ್ತಾರೆ. ಇಲ್ಲಿ ಬಂದ್ಕೊಂಡು ಇಲ್ಲಿನವರಿಗೆ ಆವಾಜ್ ಆಗ್ತಾರೆ. ಕನ್ನಡ ಮಾತಾಡೋ ತಪ್ಪು, ನೀವು ಹಿಂದಿ ಮಾತಾಡಿ ಅಂತ. ಬೆಂಗಳೂರಲ್ಲಿ ಇರ್ಬೇಕಂತ ಹೇಳಿದ್ರೆ ಕನ್ನಡ ಮಾತಾಡಬಾರ್ದು ಅಂತ ಹೇಳ್ತಾನೆ. ಏನ್ ಕತೆ ಹಾಗಾದ್ರೆ? ಮಾನಸಿಕ ಅಸ್ವಸ್ಥನ ಇತ್ತ. ರಾಜಧಾನಿಯಲ್ಲಿ ಹೆಚ್ಚಾಯಿತು ಅನ್ಯ ಭಾಷಿಕರ ದರ್ಪ, ಹಿಂದಿಯಲ್ಲಿ ಮಾತನಾಡುವಂತೆ ಆಟೋ ಚಾಲಕನಿಗೆ ಧಮಕಿ.
ಆಟೋ ಪ್ರಯಾಣದ ವೇಳೆ ಹಿಂದಿ ಭಾಷಿಕ ಚಾಲಕನ ನಡುವೆ ಕಿರಿಕಾಗಿದೆ. ಬೆಂಗಳೂರಿನಲ್ಲಿ ಇರಬೇಕಾದ್ರೆ ಹಿಂದಿ ಕಲಿ ಅಂತ ಆವಾಜ್ ಹಾಕ್ತಾನೆ ನೋಡಿ. ಬೆಂಗಳೂರಿನಲ್ಲಿ ಇರಬೇಕಂದ್ರೆ ಹಿಂದಿ ಕಲಿಬೇಕಂತೆ. ಯಾವ ಭೂಪ ಅಂತ ಇವ. ಸಾಮಾಜಿಕ ಜಾಲತಾಣದಲ್ಲಿ ಗಲಾಟೆಯ ವಿಡಿಯೋ ಕೂಡ ಸಂಚಲನ ಮೂಡಿಸ್ತಾ ಇದೆ. ನೀನ್ ಬೆಂಗಳೂರು ಬಂದಿರೋದು ಹಿಂದಿ ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಬೆಂಗಳೂರು ಬಂದಿರೋ ನೀನು ಆಯ್ತಾ? ಏನು ಮಾಡ್ಕೊಳಕಾಗಲ್ಲ, ಕನ್ನಡ ಮಾತಾಡ ಅಂತ ಹೇಳಿ ನಾನು. ಆಯ್ತಾ? ಕನ್ನಡ ಮಾತಾಡ ಅಂತ ಹೇಳಿ ನಾನು. ನೀನ್ ಬೆಂಗಳೂರು ಬಂದಿರೋದು ನಾನ್ ಹಿಂದಿ ಮಾತಾಡಲ್ಲ, ನೀನ್ ಕನ್ನಡ ಮಾತಾಡ್ಬೇಕು. ಎಸ್, ಈ ಬಗ್ಗೆ ಮಾತನಾಡ್ತಾರೆ. ನಮ್ಮ ಜೊತೆ ಇದ್ದಾರೆ ರೂಪೇಶ್ ರಾಜಣ್ಣ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್ ರಾಜಣ್ಣ ಅವರೇ, ಏನ್ ಕತೆ? ಈತ ಬೆಂಗಳೂರಿನಲ್ಲಿ ಇರ್ಬೇಕಂದ್ರೆ ಹಿಂದಿ ಮಾತಾಡ್ಬೇಕಂತನಲ್ಲ. ಕನ್ನಡದವರು ಮೊದಲೇ ಬಿಡಿ ವಿಶಾಲ ಹೃದಯದವರು, ಯಾವ ಭಾಷೆ ಬೇಕಾದರೂ ಮಾತಾಡ್ತಾರೆ. ಆದರೆ ನಾವು ಯು ಪಿ ಹೋಯ್ಕೊಂಡು ಅಥವಾ ಬೇರೆ ಕಡೆ ಹೋಯ್ಕೊಂಡು ಆ ಭಾಷೆ ಮಾತಾಡೋಕ್ಕಾಗತ್ತಾ? ಇಲ್ಲ. ಅವ್ರು ಸರ್ವೈವ್ ಆಗ್ತಾರಾ? ಅವ್ರೇನಾದ್ರು ಯು ಪಿ ಹೋಯ್ಕೊಂಡು ನಾವು ಕನ್ನಡ ಮಾತಾಡಿದ್ರೆ ನಮ್ಮ ಕನ್ನಡದಲ್ಲಿ ಆನ್ಸರ್ ಕೊಡ್ತಾರಾ? ಇಲ್ಲ. ಈತನ ಕಥೆ ಏನು? ಈತನ ವಿರುದ್ಧ ಏನಾದರೂ ದೂರ್ಗೀರ್ ದಾಖಲು ಮಾಡಿದ್ರಾ? ಸರ್ ಆಕ್ಚುಲಿ ಇನ್ನೊಂದು ಏನಾಗಿದೆ ಅಂದ್ರೆ ನೋಡಿ, ಪ್ರಾರಂಭದಲ್ಲಿ ಇವರೆಲ್ಲ ಬಂದು ನಮ್ಮ ಕನ್ನಡವನ್ನ ಕನ್ನಡ ಅಂತ ಮಾಡಿದವ್ರು ಇವರು ಮೊದಲು. ಎರಡನೇದು ಬಂದು ನಾವು ಕನ್ನಡ ಮಾತಾಡಿ ಅಂತಂದ್ರೆ ನಾವೆಲ್ಲ ಕನ್ನಡ ಮಾತಾಡಕ್ ಆಗಲ್ಲಪ್ಪ ಅಂತ ಸ್ಟಾರ್ಟ್ ಮಾಡಿದ್ರು ಎರಡನೇದಾಗಿ. ಮೂರನೇದಾಗಿ ನಮ್ಮ ನೆಲದಲ್ಲೇ ನಿಂತು ನಮ್ಗೆ ಹಿಂದಿ ಮಾತಾಡೋ ಅಂತ ಹೇಳಿ ಬೆದರಿಕೆ ಹಾಕೋ ಲೆವೆಲ್ಗೆ ಇವತ್ತು ಬಂದು ನಿಂತಿದ್ದಾರೆ ಇವರು. ಇವ್ರಿಗೆ ಫಸ್ಟ್ ಆಫ್ ಆಲ್ ಸರ್, ಇವ್ರು ಏನ್ ಅನ್ಕೋಬಿಟ್ಟಿದ್ದಾರೆ ಅಂದ್ರೆ ಹಿಂದಿ ಅಂದ್ರೆ ನಾವು ಸುಪ್ರೀಮು, ಮಿಕ್ದವರೆಲ್ಲ ನಮ್ ಕೆಳಗಿರ್ಬೇಕು ಅನ್ನೋ ಒಂದು ಮನೋಭಾವ ಇದೆಯಲ್ಲ ಇವರಲ್ಲಿ. ಇದನ್ನ ಫಸ್ಟ್ ಹೋಗಲಾಡಿಸ್ಬೇಕು. 29 ರಾಜ್ಯಗಳಲ್ಲಿ ಸರ್ ಒಂದ್ 3 ರಾಜ್ಯಗಳು 4 ರಾಜ್ಯಗಳು ಮಾತ್ರ ಹಿಂದಿ ಮಾತಾಡೋದು. ಉಳಿದಂತ 25-24 ರಾಜ್ಯಗಳು ಬೇರೆ ಬೇರೆ ಭಾಷೆ ಮಾತಾಡ್ತವೆ. ಇದು ಅವ್ರ ಅರಿವಿಗೆ ಬರ್ತಾ ಇಲ್ಲ. ಈಗ ನಾವು ಅವ್ರ ರಾಜ್ಯಕ್ಕೆ ಹೋಗಿ ಇದೇ ರೀತಿ ಮಾಡಕ್ ಆಗತ್ತಾ ಸರ್? ನಾವ್ ಅಲ್ಲಿ ಹೋಗಿ ಈ ರೀತಿ ನೀವು ಕನ್ನಡ ಮಾತಾಡಿದು ಅಂತ ಹೇಳೋದಕ್ಕಾಗಲ್ಲ. ಅಲ್ಲಿಂದ ಇಲ್ಲಿಗೆ ಬಂದು ಈ ದುರಹಂಕಾರ ತೋರಿಸ್ತಾರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಅವ್ರ ರಾಜ್ಯಗಳಲ್ಲಿ ಅವಕಾಶಗಳಿಲ್ಲ ಅವ್ರಿಗೆ. ಅಲ್ಲಿ ಉದ್ಯೋಗ ಮಾಡೋದಕ್ಕೋ ಇನ್ನೊಂದಕ್ಕೂ ಅವಕಾಶ ಇಲ್ಲ. ಅಲ್ಲಿ ಅವ್ರಿಗೆ ಯೋಗ್ಯತೆ ಇಲ್ಲದೆ ಇಲ್ಲಿ ಬಂದು ನಮ್ಮ ಅವಕಾಶಗಳನ್ನ ಕಿತ್ಕೊಂಡು, ನಮ್ಮ ಕನ್ನಡಿಗರ ಅವಕಾಶಗಳನ್ನ ಕಿತ್ಕೊಂಡು ಮೇಲಾಗಿ ಇಲ್ಲಿ ಬಂದಿದೀವಿ. ನಮ್ ಭಾಷೆ ಕಲ್ತು ನಮ್ಗೆ ಗೌರವ ತೋರೋಣ ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ಸರ್. ನಿನ್ನೆಯಿಂದ ಹುಡ್ಕಾಡ್ತಾ ಇದೀನಿ ಇವ್ರಿಗೆ. ಇವ್ನು ಯಾರು ಇವನ ಕೋತಿ ಇವನಿಗೆ ನಿನ್ನೆಯಿಂದ ಹುಡ್ಕಾಡ್ತಾ ಇದೀನಿ, ಸಿಗ್ತಾ ಇಲ್ಲ ಸರ್ ಇವನು. ಅಲ್ಲ, ಪದೇ ಪದೇ ಇಂಥದ್ದೇ ಪ್ರಕರಣಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಇವರಿಗೆಲ್ಲ ಭಯ ಇಲ್ವಾ ಅಂತ? ಅಲ್ಲ, ನಮ್ಗೆ ಒಂದ್ ಅರ್ಥ ಆಗ್ತಾ ಇಲ್ಲ ಸರ್. ಈಗ ಇದೇ ಉಲ್ಟಾ ಆಗಿದ್ರೆ, ಇದೇ ಏನಾರು ಘಟನೆ ಒಬ್ಬ ಕನ್ನಡದವನ್ ಏನಾರು ಈ ತರ ಆವಾಜ್ ಆಗಿದ್ರೆ ಇಷ್ಟೊತ್ತಿಗೆ ಇದೀ ರಾಷ್ಟ್ರಾದ್ಯಂತ ಸುದ್ದಿ ಏನು ಇಮಿಡಿಯೇಟ್ ಕಾನೂನು ಟ್ವಿಟ್ಟರ್ಲಿ ಟ್ಯಾಗ್ ಮಾಡ್ಬಿಟ್ರೆ ಸಾಕು ಸರ್. ಒಂದ್ ಪೋಸ್ಟ್ ಹಾಕ್ಬಿಟ್ಟು ಕನ್ನಡದವ್ರು ಹಿಂಗ್ ಮಾಡ್ಬಿಟ್ರು ಅಂದ್ರೆ ಇಮಿಡಿಯೇಟ್ ಆಕ್ಷನ್ ಆಗುತ್ತೆ. ಈಗ ನಿನ್ನೆಯಿಂದ ನೋಡಿ ಪೊಲೀಸ್, ಬೆಂಗಳೂರು ಸಿಟಿ ಪೊಲೀಸ್ಗೆ ಟ್ಯಾಗ್ ಮಾಡಿ ಈತನನ್ನ ಹುಡುಕಿ ಇವ್ನು ಎಲ್ಲಿದ್ದಾನೆ, ಇವನ್ ಮೇಲೆ ಕಾನೂನು ಕ್ರಮ ಮಾಡಿ ಇವನು ಸ್ಥಳೀಯ ಭಾವನೆಗಳನ್ನ ಕೆಡಿಸೋಂತ ಕೆಲಸವನ್ನ ಮಾಡಿದಾನೆ ಅಂತಂದ್ರೆ ಸದ್ದಿಲ್ಲ ಸರ್. ಯಾರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾ ಇಲ್ಲ. ನಾವು ಹುಡ್ಕಾಡ್ತಾ ಇದೀವಿ ಇವ್ನ್ ಎಲ್ಲಿ ಕೆಲಸ ಮಾಡ್ತಾನೆ. ಆಮೇಲೆ ನಿಮ್ಮ ವಾಹಿನಿ ಮುಖಾಂತರ ನಾನು ಆಟೋ ಡ್ರೈವರ್ಗೆ ಒಂದು ಮನವಿ ಮಾಡ್ತೀನಿ, ಯಾರಿದ್ದಾರೆ ದಯಮಾಡಿ ನನ್ನ ರೂಪೇಶ್ ರಾಜಣ್ಣ ಪೇಜ್ಗೋ ಎಲ್ಲಿಗೋ ನಮ್ಗೊಂದ್ ಚೂರು ನೀವು ದಯವಿಟ್ಟು ನಮ್ಗೆ ಮಾಹಿತಿ ಕೊಡಪ್ಪ. ಇವ್ನ್ ಯಾರು ಯಾವ ಏರಿಯಾದಲ್ಲಿ ಘಟನೆ ನಡೆದಿದೆ ಅನ್ನೋದನ್ನ ಒಂಚೂರು ಮಾಹಿತಿ ಕೊಟ್ರೆ ಖಂಡಿತವಾಗಲೂ ಇವನನ್ನ ಕರ್ಕೊಂಡೋಗಿ ಸ್ಟೇಷನ್ಲಿ ಕೂರಿಸಿ ಕಾನೂನು ಪ್ರಕಾರವಾಗಿ ಇವನು ಕ್ರಮ ಮಾಡಿ, ಜೊತೆಗೆ ಇವನ್ ಕೆಲಸ ಮಾಡೋ ಜಾಗದಿಂದ ಇವನ್ ಕೆಲಸ ಬಿಡಿಸಿ ವಾಪಸ್ ಇವನ್ ಊರಿಗೆ ಕಳಿಸೋ ಅಂತ ಕೆಲಸವನ್ನ ನಾವು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ರೂಪೇಶ್ ರಾಜಣ್ಣ, ರಿಪಬ್ಲಿಕನ್ ಜೊತೆ ಮಾತನಾಡೋದಕ್ಕೆ. ಆದಷ್ಟು ಬೇಗ ಈ ಕೋತಿ ಎಲ್ಲಿದೆ ಅಂತ ಹುಡ್ಕೊಂಡು ಬಂದು ಇದಕ್ಕೆ ಸರಿಯಾದ ಕ್ರಮವನ್ನು ವಹಿಸಿದ್ರೆ ಮಾತ್ರ ಇಂಥ ಪ್ರಕರಣಗಳು ಬೆಂಗಳೂರಲ್ಲಿ, ಅದು ಕೂಡ ನಮ್ಮ ರಾಜ್ಯದಲ್ಲಿ ಕಡಿಮೆ ಆಗುತ್ತೆ.